ಕೇಳಿಸಿದ್ದು ಓಂಕಾರ ನಿನಾದ. ಪ್ರಣವದಲ್ಲಿ ಏನು ಮಹತ್ವ ಅಡಗಿದೆ ಎನ್ನುವುದು ಅರಿತ ನಾವು ಅದನ್ನೇ ಸ್ತುತಿ ಮಾಡಿದಾಗ ಪೂರ್ಣ ರೂಪದಿಂದ ಕಂಗೊಳಿಸಿದೆಯ ಮಾತೆ. ನಿನ್ನ ದಿವ್ಯ ದರ್ಶನದಿಂದ ಅಂತರಂಗದಲ್ಲಿ ಆವರಿಸಿದ ಭಯವು ನಿವಾರಣೆಯಾಗಿದೆ. ಸಕಲ ಭಯ ನಿವಾರಕ್ಕೆ ಅನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಆದಿಯಲ್ಲಿ ಕಾಣಿಸಿಕೊಂಡವಳು ಆದಿಮಾಯಾದೇವಿ. ಎಲ್ಲರೂ ಒಂದಾಗಿ ಭಕ್ತಿಯಿಂದ ಸ್ತುತಿ ಮಾಡ್ತಾ ಇದ್ದೇವೆ. ರಕ್ಷಿಸಬೇಕು ತಾಯೇ, ರಕ್ಷಿಸಬೇಕು. ಜಯ 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 ಜಯ. ಆದ್ಯಂತರ ಹಿತೇ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜೆ ಯೋಗ ಸಂಭೂತೆ ಆದಿಮಾಯೆ ನಮೋಸ್ತುತೆ. ಓ ಪರಾತ್ಪರ ಶಕ್ತೆ, ಅಗಾಧವಾದಂತಹ ಜಲನಿ, ಆವರಿಸಿದಂತಹ ಕತ್ತಲೆ, ಈ ಮಧ್ಯೆ ನಮ್ಮ ಮೂವರ ಹುಟ್ಟಾಯಿತು. ನಾವು ಯಾರು ಎನ್ನುವ ಹಾಗೆ ಭೀತಿಗೊಂಡಂತಹ ಕಾಲಕ್ಕೆ ಕಣ್ಣದ್ವಯಗಳಿಗೆ ಕೇಳಿದಂತಹ ಓಂಕಾರ, ಅದನ್ನೇ ಏಕೋ ಭಕ್ತಿಯಿಂದ ಮನಸ್ಸಿನಲ್ಲಿ ಧ್ಯಾನಿಸಿಕೊಂಡಾಗ ಓಂಕಾರವೇ ಆಕಾರವೆತ್ತು ನಮ್ಮ ಮುಂದೆ ಸಾಕಾರಗೊಂಡವಳಿದ್ದೀಯ. ಅಮ್ಮ, ನಿನ್ನ ಪ್ರತ್ಯಕ್ಷ ಮಾತ್ರದಿಂದಲೇ ಆವರಿಸಿದಂತಹ ಕತ್ತಲೆ ಎತ್ತಲು ಸರಿದು ಹೋಯಿತು. ಜ್ಞಾನ ಪಂಚಕಗಳು ಜಾಗೃತಗೊಂಡವು. ನೀರಿದ್ದಂತಹ ಸುಜ್ಞಾನದಿಂದಲೇ ನೀನೇ ನಮ್ಮ ಜನ್ಮಕ್ಕೆ ಕಾರಣೀಭೂತಳು ಎನ್ನುವುದನ್ನು ಅರ್ಥವಿಸಿಕೊಂಡು ಜನನಿ ಎನ್ನುವ ಹಾಗೆ ಸ್ತುತಿಸಿದವರಿದ್ದೇವೆ. ಸನ್ನಿಧಾನದಲ್ಲಿ ಬೇಡಿಕೊಳ್ಳುವುದು ಇಷ್ಟೇ, ಮಮತೆಯ ಮಡಿಲೋಳು ಮಾತೆ ಮಕ್ಕಳನ್ನು ಪೊರೆಯೋಪಾದಿಯಲ್ಲಿ ನಮ್ಮೂವರನ್ನು ಉದ್ಧರಿಸಬೇಕಮ್ಮ. ಜಯ 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 ಜಯ. ಹೇ ಮಾತೆ, ಹುಟ್ಟಿಕೊಂಡಾಗಲೇ ಅನಾಥ ವೃತ್ತಿಯು ಕಾಡುತ್ತಾ ಇತ್ತು. ಹರಿಯದ ವಿಚಾರವನ್ನು ತಿಳಿಸೋರು ಯಾರನ್ನು ಹುಡುಕಾಡ್ತಿರುವಂತಹ ವೇಳೆಯಲ್ಲಿ ನಿನ್ನಂತಹ ದಿವ್ಯ ಸ್ವರೂಪವನ್ನು ಕಂಡೆವು ತಾಯಿ. ಹುಟ್ಟಿಗೆ ಕಾರಣೀಕರ್ತಳು ನೀನೇ ಎಂಬುದಾಗಿ ಭಾವಿಸಿಕೊಂಡಿದ್ದೇವೆ. ಅಜ್ಞಾನದಲ್ಲಿ ಇದ್ದಂತಹ ನಮಗೆ ಸುಜ್ಞಾನವನ್ನು ಇದ್ದವಳು ನೀನೇ ತಾನೆ. ಹಾಗಾದರೆ ನನಗೊಂದು ಗುರಿ ಬೇಕೆನಿಸಿದೆ, ಅದನ್ನು ಕೊಡಬೇಕಾದವಳು ನೀನಲ್ಲದೆ ಅನ್ಯರು ಯಾರಿದ್ದಾರೆ ತಾಯಿ? ನಮ್ಮನ್ನು ತೊರೆದು ನಮ್ಮನ್ನು ಉತ್ತರಿಸಬೇಕು. ಜಯ 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 ಜಯ. ಹರಿ ಯಾವುದಮ್ಮ ಅದು? ಮಗನೇ ಬ್ರಹ್ಮ, ರಾಜಸಗುಣ ಭರಿತನಾದ ನೀನು ಸತ್ಯಲೋಕದಲ್ಲಿದ್ದು ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಾ ಇರು. ನಿನ್ನಾಜ್ಞೆ ಶಿರೋಧಾರ್ಯ. ಮಗನೇ ವಿಷ್ಣು, ಮಾತೆ ಸಾತ್ವಿಕ ಗುಣ ಭರಿತನಾದ ನೀನು ವೈಕುಂಠದಲ್ಲಿ ನೆಲೆಯಾಗಿದ್ದು ಪಾಲನೆಯ ಕರ್ತವ್ಯವನ್ನು ಸಗುತ್ತಾ ಇರು. ನಿನ್ನ ಇಚ್ಛೆಯಂತೆ ಆಗ. ಮಗನೇ ಮಹೇಶ್ವರ, ತಾಮಸ ಗುಣ ಭರಿತನಾದ ನೀನು ದಯದ ಕಾರ್ಯವನ್ನೇ ಸಗುತ್ತಾ ಕೈಲಾಸದಲ್ಲಿ ನೆಲೆಯಾಗಿ ಮಹಾಪ್ರಸಾದ ನನ್ನ ಇಷ್ಟಂತೆ ವ್ಯವಹರಿಸಿ ಮಕ್ಕಳೇ ಮುಂದುವರಿಯಿರಿ. ಅಮ್ಮ, ನೀನಿತ್ತ ಕಾಯಕದಲ್ಲಿ ಮುಂದುವರಿತಿರುವ ಹೊತ್ತೆಯಲ್ಲಿ ಎಲ್ಲಿಯಾದರೂ ಕಷ್ಟ ಬಂದರೆ ನಾವೇನು ಮಾಡಬೇಕು?
ಪ್ರಾರ್ಥಿಸಿರಿ ಹಾ. ನಿಮಗೆ ಮೈದೋರಿ ಹಾ. ನಿಮ್ಮ ಕಷ್ಟವನ್ನು ಪರಿಹರಿಸಿ ಸುಖವನ್ನು ಒದಗಿಸಿಕೊಡ್ತೇನೆ ಇದು